ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಈ ದಿನ ದೆಹಲಿ ಸುಲ್ತಾನರು LBA ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಯಾರು ಅಂತಕ್ಕಂಥದ್ದಿದೆ. ಇದರಲ್ಲಿ A ಟರ್ಕರು, B ಅರಬ್ಬರು, C ಸುಲ್ತಾನರು, D ಸರ್ದಾರರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಅರಬ್ಬರು, ಸರಿಯಾದಂಥ ಉತ್ತರ B ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಎರಡನೇ ಪ್ರಶ್ನೆ, ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ಮಾಡಲು ಮುಖ್ಯ ಕಾರಣ ಏನು ಅಂತಕ್ಕಂಥದ್ದಿದೆ. ಇದರಲ್ಲಿ A ಆಪ್ಷನ್ ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪನೆ, B ಹಿಂದೂಗಳ ಮೇಲಿನ ದ್ವೇಷ, C ಸಂಪತ್ತಿನ ಲೂಟಿ, D ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ಗಮನಿಸಿದರೆ ಸಂಪತ್ತಿನ ಲೂಟಿಗೋಸ್ಕರ ಏನು ಮೊಹಮ್ಮದ್ ಗಜನಿ ದಾಳಿ ಮಾಡಿರ್ತಕ್ಕಂಥದ್ದು ಭಾರತದ ಮೇಲೆ. ಇನ್ನು ಮೂರನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಮೊಹಮ್ಮದ್ ಗೋರಿ, ಹಾಗೆ ಮೊಹಮ್ಮದ್ ಗಜನಿ ಇದೆ, C ಕುತುಬುದ್ದೀನ್ ಐಬಕ್, D ಇಲ್ತಮಷ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಕುತುಬುದ್ದೀನ್ ಐಬಕ್. ಇವನು ಗುಲಾಮಿ ಸಂತತಿಯ ಒಂದು ಆಳ್ವಿಕೆಯಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ. ನಾಲ್ಕನೇ ಪ್ರಶ್ನೆ, ಮೊಹಮ್ಮದ್ ಗಜನಿ ಭಾರತದ ಮೇಲೆ ಎಷ್ಟು ಬಾರಿ ದಂಡಯಾತ್ರೆಯನ್ನು ಕೈಗೊಂಡನು ಅಂತಕ್ಕಂಥದ್ದಿದೆ. A 17, B 15, C 12, D 21 ಬಾರಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ 17 ಬಾರಿ ದಂಡಯಾತ್ರೆಯನ್ನು ಭಾರತದ ಮೇಲೆ ಮಾಡ್ತಾನೆ ಮೊಹಮ್ಮದ್ ಗಜನಿ. ಇನ್ನು ಮೊದಲನೇ ತೈರನ್ ಯುದ್ಧದಲ್ಲಿ ಜಯಗಳಿಸಿದವರು ಯಾರು ಅಂತಕ್ಕಂಥದ್ದಿದೆ. A ಮೊಹಮ್ಮದ್ ಗೋರಿ, B ಪೃಥ್ವಿರಾಜ ಚೌಹಾಣ, C ಮೊಹಮ್ಮದ್ ಗಜನಿ, D ರಾಣಾ ಪ್ರತಾಪ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ B ಪೃಥ್ವಿರಾಜ ಚೌಹಾಣ. 1191ರಲ್ಲಿ ಮೊದಲನೇ ತೈರನ್ ಯುದ್ಧ ನಡೀತಕ್ಕಂಥದ್ದು ಸ್ನೇಹಿತರೆ. ಇನ್ನು ಆರನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಯಾರು ಅಂತಕ್ಕಂಥದ್ದಿದೆ. A ನೂರ್ ಜಹಾನ್, ಚಾಂದ್ ಬೀಬಿ, C ಮುಮ್ತಾಜ್, D ರಜಿಯಾ ಸುಲ್ತಾನ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ D ರಜಿಯಾ ಸುಲ್ತಾನ. ಇವರು 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯನ್ನು ಆಳಿದಂತಹ ಏಕೈಕ ಮಹಿಳೆ ಅಂತ ನಾವು ಹೇಳ್ಬೋದು. ಹಾಗೆ ಏಳನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದು ಆಗಿತ್ತು ಅಂತಕ್ಕಂಥದ್ದು ಕೇಳಿದ್ದಾರೆ. A ನೇಯ್ಗೆ, B ವ್ಯವಸಾಯ, C ಕುಂಬಾರಿಕೆ, D ಲೋಹದ ತಯಾರಿಕೆ ಅಂತಕ್ಕಂಥದ್ದಿದೆ. ಏನು ದೆಹಲಿ ಸುಲ್ತಾನರ ಕಾಲದಲ್ಲಿ ನೇಯ್ಗೆ ಪ್ರಸಿದ್ಧ ಹಾಗೂ ಬೃಹತ್ ಉದ್ಯಮ ಆಗಿತ್ತು ಸ್ನೇಹಿತರೆ. ಇನ್ನು ಎಂಟನೇದು, ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದಲ್ಲಿ ಮೊದಲು ಯಾವ ಸಾಮ್ರಾಜ್ಯದ ಮೇಲೆ ದಾಳಿ ಕೈಗೊಂಡನು ಅಂತಕ್ಕಂಥದ್ದಿದೆ. ಇದಕ್ಕೆ A ವಾರಂಗಲ್ ಕಾಕತೀಯರು, ಪಾಂಡ್ಯರು ಮದುರೈ, ದೇವಗಿರಿಯ ಯಾದವರು, ಹಾಗೆ D ಹೊಯ್ಸಳರು ದ್ವಾರಸಮುದ್ರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ C ದೇವಗಿರಿಯ ಯಾದವರ ಮೇಲೆ ಮೊದಲು ದಾಳಿಯನ್ನು ಕೈಗೊಳ್ತಾನೆ ಸ್ನೇಹಿತರೆ. ಹಾಗೆ 9ನೇ ಪ್ರಶ್ನೆ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರ A ಬಲ್ಬನ್, B ಅಲಾವುದ್ದೀನ್ ಖಿಲ್ಜಿ, C ಕುತುಬುದ್ದೀನ್ ಐಬಕ್, D ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಅಲಾವುದ್ದೀನ್ ಖಿಲ್ಜಿ ಅಂತ ನಾವು ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಇನ್ನು 10ನೇ ಪ್ರಶ್ನೆ, ಉರ್ದು ಭಾಷೆಯಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ರಚಿಸಿದವರು ಯಾರು. ಅಮೀರ್ ಖುಸ್ರೋ, B ಬಲ್ಬನ್, ಫಿರೋಜ್ ಶಾ, ಹಾಗೆ D ಜಯಸಿ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಜಯಸಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆ, ಕುತುಬ್ ಮಿನಾರ್ ಕಟ್ಟಡಕ್ಕೆ ಅಡಿಪಾಯ ಹಾಕಿದ ದೆಹಲಿ ಸುಲ್ತಾನ ಯಾರು ಅಂತಕ್ಕಂಥದ್ದಿದೆ. ಇದಕ್ಕೆ A ಆಪ್ಷನ್ ಇಲ್ತಮಷ್, B ಕುತುಬುದ್ದೀನ್ ಐಬಕ್, C ಮೊಹಮ್ಮದ್ ಗೋರಿ, D ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ B ಕುತುಬುದ್ದೀನ್ ಐಬಕ್ಕು ಏನು ಮಾಡ್ತಾನೆ, ಕುತುಬ್ ಮಿನಾರ್ ಕಟ್ಟಡಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಅದನ್ನು ಪೂರ್ಣಗೊಳಿಸಿದವರು ಯಾರಂದರೆ ಇಲ್ತಮಷ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಕುತುಬುದ್ದೀನ್ ಐಬಕ್ಕು, ಪೂರ್ಣಗೊಳಿಸಿದವರು ಯಾರಂದರೆ ಇಲ್ತಮಷ್. ಇನ್ನು 12ನೇ ಪ್ರಶ್ನೆ, ಅಲಾವುದ್ದೀನ್ನಿಂದ ದೆಹಲಿಯಲ್ಲಿ ನಿರ್ಮಿಸಲ್ಪಟ್ಟ ಪ್ರಸಿದ್ಧ ಕೋಟೆ ಯಾವುದು ಅಂತಕ್ಕಂಥದ್ದಿದೆ. A ಸಿರಿ ಕೋಟೆ, ಕೆಂಪು ಕೋಟೆ, ಬುಲಂದ್ ದರ್ವಾಜ, ಕುತುಬ್ ಮಿನಾರ್ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು, ಸಿರಿ ಕೋಟೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಕೆಂಪು ಕೋಟೆಯನ್ನು ಶಹಜಹಾನ್ ಕಟ್ಟಿಸ್ತಾನೆ, ಕುತುಬ್ ಮಿನಾರನ್ನು ಯಾರು ಕುತುಬುದ್ದೀನ್ ಐಬಕ್ಕು ಪ್ರಾರಂಭಿಸ್ತಾನೆ, ಇಲ್ತಮಷ್ ಪೂರ್ಣಗೊಳಿಸ್ತಾನೆ.
ಇನ್ನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ ಯಾರು ಅಂತಕ್ಕಂಥದ್ದಿದೆ. ಎ ಮೊಹಮ್ಮದ್ ಗಜನಿ, ಬಿ ಅಕ್ಬರ್, ಮೊಹಮ್ಮದ್ ಬಿನ್ ತುಘಲಕ್, ಡಿ ಜಹಾಂಗೀರ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನಮಗೆ ಯಾವುದು ಅಂದರೆ ಸಿ ಮೊಹಮ್ಮದ್ ಬಿನ್ ತುಘಲಕ್, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂತಹ ಸುಲ್ತಾನ. ಇನ್ನು 14ನೇ ಪ್ರಶ್ನೆ, ದೆಹಲಿ ಸುಲ್ತಾನರು ಪ್ರಮುಖವಾಗಿ ಆಮದು ಮಾಡಿಕೊಳ್ಳುತ್ತಿದ್ದುದು ಯಾವುದಂತ ಕೇಳಿದರೆ ಎ ಸಾಂಬಾರು ಪದಾರ್ಥಗಳನ್ನು, ಬಿ ಯುದ್ಧ ಅಶ್ವಗಳನ್ನು, ಸಿ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು, ಡಿ ಸುಗಂಧ ದ್ರವ್ಯಗಳನ್ನು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದು ನೋಡೋದಾದರೆ ಅವರು ಯುದ್ಧ ಅಶ್ವಗಳನ್ನು ಏನು ಮಾಡ್ಕೊಳ್ತಿದ್ರು, ಆಮದು ಮಾಡಿಕೊಳ್ತಿದ್ರು ಸ್ನೇಹಿತರೆ. ಇನ್ನು ತಾನು ಅಲ್ಲಾಹನ ಪ್ರತಿನಿಧಿ, ಅಲ್ಲನಿಗೆ ಅಲ್ಲದೆ ಮತ್ತಾರಿಗೂ ನಾನು ಹೊಣೆಗಾರನಲ್ಲ ಎಂಬುದಾಗಿ ಸಾರಿದಂತಹ ದೆಹಲಿ ಸುಲ್ತಾನ ಯಾರು ಅಂತಕ್ಕಂಥದ್ದನ್ನು ನೋಡೋದಾದರೆ ಎ ಅಲಾವುದ್ದೀನ್ ಖಿಲ್ಜಿ, ಬಿ ಮೊಹಮ್ಮದ್ ಗೋರಿ, ಸಿ ಇಲ್ತಮಷ್, ಡಿ ಬಲ್ಬನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದ ಉತ್ತರ ಡಿ ಬಲ್ಬನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇವನು ತಾನು ಅಲ್ಲಾಹನ ಪ್ರತಿನಿಧಿ, ಅಲ್ಲನಿಗಲ್ಲದೆ ಮತ್ತಾರಿಗೂ ಹೊಣೆಗಾರನಲ್ಲ ಎನ್ನುವುದನ್ನು ಹೇಳ್ತಾನೆ. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವವನ್ನು ವಹಿಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಯಾರು ಅಂತಕ್ಕಂಥದ್ದಿದೆ. ಎ ಮಲ್ಲಿಕ್ ಕಫರ್, ಬಿ ನಜರತ್ ಖಾನ್, ಸಿ ಐನ ಉಲ್ ಮುಲ್ಕ, ಡಿ ಉಲುಘ್ ಖಾನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಎ ಮಲ್ಲಿಕ್ ಕಫರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ, ಸಾಮ್ರಾಜ್ಯದಲ್ಲಿ ಆಡಳಿತದ ಸುಧಾರಣೆಗಾಗಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದು ವಿಫಲನಾದ ದೊರೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಎ ಮೊಹಮ್ಮದ್ ಗೋರಿ, ಬಿ ಮೊಹಮ್ಮದ್ ಗಜನಿ, ಸಿ ಮೊಹಮ್ಮದ್ ಬಿನ್ ತುಘಲಕ್, ಡಿ ಫಿರೋಜ್ ಶಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ ಮೊಹಮ್ಮದ್ ಬಿನ್ ತುಘಲಕ್. 18ನೇ ಪ್ರಶ್ನೆ, ಮೊಘಲರ ದೊರೆ ಬಾಬರ್ 1ನೇ ಪಾಣಿಪತ್ ಕದನದಲ್ಲಿ ಈತನನ್ನು ಸೋಲಿಸುವ ಮೂಲಕ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಅಂತಕ್ಕಂಥದ್ದಿದೆ. ಎ ಮಲ್ಲಿಕ್ ಕಫರ್, ಬಿ ಇಬ್ರಾಹಿಂ ಲೋಧಿ, ಸಿ ಬಲ್ಬನ್, ಡಿ ಮೊಹಮ್ಮದ್ ಗೋರಿ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ 1ನೇ ಪಾಣಿಪತ್ ಯಾರಂದರೆ ಇಬ್ರಾಹಿಂ ಲೋಧಿ. ಇವನನ್ನು ಸೋಲಿಸುವ ಮೂಲಕ ಏನು ದೆಹಲಿಯನ್ನು ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸ್ತಾನೆ. ಇದು ಲೋಧಿ ಸಂತತಿಯ ಅಲ್ಲಿ ಬರ್ತಕ್ಕಂಥವನು ಇಬ್ರಾಹಿಂ ಲೋಧಿ. ಇನ್ನು 19ನೇ ಪ್ರಶ್ನೆ, ಮೊಹಮ್ಮದ್ ಗಜನಿ ದಾಳಿಗೆ ತುತ್ತಾಗಿ ನಾಶ ಹೊಂದಿದ ದೇವಾಲಯ ಯಾವುದು ಅಂತಕ್ಕಂಥದ್ದಿದೆ. ಎ ಕೃಷ್ಣ ಮಂದಿರ, ಬಿ ರಾಮ ಮಂದಿರ, ಸಿ ಶಿವ ಮಂದಿರ, ಡಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಕೃಷ್ಣ ಮಂದಿರ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ, ಈ LBA ಪ್ರಶ್ನೆಯ ಪತ್ರಿಕೆಯ ಕೊನೆಯ ಪ್ರಶ್ನೆ, ಕ್ರಿಸ್ತಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡವರು ಯಾರು ಅಂತಕ್ಕಂಥದ್ದಿದೆ. ಇದರಲ್ಲಿ ಎ ಟರ್ಕರು, ಬಿ ಸುಲ್ತಾನರು, ಸಿ ಅರಬ್ಬರು, ಸಿ ಡಿ ಸಿಖ್ಖರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಅರಬ್ಬರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಏನು ದೆಹಲಿ ಸುಲ್ತಾನರ ಆಳ್ವಿಕೆಯ LBA ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಇದರಲ್ಲಿ ಒಟ್ಟು ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳು ಬರ್ತವೆ. ಯಾವುದ್ಯಾವುದಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಹಾಗೆ ಯಾವುದು ಲೋಧಿ ಸಂತತಿ, ಸೈಯದ್ ಸಂತತಿ ಅಂತಕ್ಕಂಥದ್ದು ಸ್ನೇಹಿತರೆ. ಇವುಗಳು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಕೂಡ.